Dear students, today we will going to discuss about social anthropology. So relationship between sociology and anthropology, differences between sociology and social anthropology. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ಮಾನವಶಾಸ್ತ್ರಗಳ ನಡುವಿನ ಸಂಬಂಧ, ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ಮಾನವಶಾಸ್ತ್ರದ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳೋಣ. In the previous class, we have discussed branches of sociology, scope, subject matter and importance. ಹಿಂದಿನ ತರಗತಿಯಲ್ಲಿ ನಾವು ಸಮಾಜಶಾಸ್ತ್ರದ ಶಾಖೆಗಳು, ವ್ಯಾಪ್ತಿ ಮತ್ತು ಮಹತ್ವವನ್ನು ನಾವು ತಿಳಿದುಕೊಂಡಿದ್ದೇವೆ. Anthropology is a general science like sociology. The word anthropology is derived from two Greek words, anthropos meaning man and logos meaning study. Thus the etymological meaning of anthropology is a study of man. ಮಾನವಶಾಸ್ತ್ರ ಇತ್ತೀಚೆಗೆ ಅಸ್ತಿತ್ವಕ್ಕೆ ಬಂದ ಸಮಾಜ ವಿಜ್ಞಾನವಾಗಿದೆ. ಮಾನವಶಾಸ್ತ್ರ ಎಂಬ ಪದದ ಆಂಗ್ಲ ರೂಪ ಆಂಥ್ರಪಾಲಜಿ. ಆಂಥ್ರಪಸ್ ಮತ್ತು ಲೋಗಸ್ ಎಂಬ ಎರಡು ಗ್ರೀಕ್ ಪದಗಳಿಂದ ಉತ್ಪತ್ತಿಯಾಗಿದೆ. ಆಂಥ್ರಪಸ್ ಎಂದರೆ ಮಾನವ, ಲೋಗೋಸ್ ಎಂದರೆ ಅಧ್ಯಯನ. ಆದ್ದರಿಂದ ಮಾನವಶಾಸ್ತ್ರವು ಮಾನವ ಸಮಾಜದ ಅಧ್ಯಯನವಾಗಿದೆ. Anthropology is concerned with the study of human societies and cultures and their development. ಮಾನವಶಾಸ್ತ್ರವು ಮಾನವ ಜನಾಂಗಗಳ ಉಗಮ, ಸಂಸ್ಕೃತಿ, ಆಚರಣೆಗಳ ಮತ್ತು ಬೆಳವಣಿಗೆಗಳ ಅಧ್ಯಯನ ನಡೆಸುತ್ತದೆ. Definition of social anthropology. According to Kroeber, anthropology is the science of man and his works and behavior. ಕ್ರೋಯೆಬರ್ನ ಪ್ರಕಾರ ಮಾನವಶಾಸ್ತ್ರವು ಸಮಾಜ ವಿಜ್ಞಾನವಾಗಿದೆ. ಇದು ಪ್ರಾಚೀನ ಮಾನವ ಮತ್ತು ಅವನ ವರ್ತನೆಗಳ ಅಧ್ಯಯನ ನಡೆಸುತ್ತದೆ. Anthropology is sociology's sister discipline. It differs from sociology mainly in that it is usually focused on entire, small-scale, primitive societies, whereas sociology concerned more on group processes within large modern industrial societies. ಮಾನವಶಾಸ್ತ್ರ ಹಾಗೂ ಸಮಾಜಶಾಸ್ತ್ರ ಸಂಬಂಧಗಳನ್ನು ಅವಲೋಕನ ಮಾಡಿದಾಗ ಕ್ರೋಯೆಬರ್ ಅವರು ಮಾನವಶಾಸ್ತ್ರ ಮತ್ತು ಸಮಾಜಶಾಸ್ತ್ರವನ್ನು ಅವಳಿ ಸಹೋದರರೆಂದು ತಿಳಿಸಿದ್ದಾರೆ. ಮಾನವಶಾಸ್ತ್ರ ಪ್ರಾಚೀನ ಮಾನವನ ಬಗ್ಗೆ ಅಧ್ಯಯನ ನಡೆಸಿದ್ದರೆ, ಸಮಾಜಶಾಸ್ತ್ರ ಸಾಮಾಜಿಕ ಆಧುನಿಕ ಮಾನವನ ಬಗ್ಗೆ ಅಧ್ಯಯನ ನಡೆಸುತ್ತದೆ. ಕ್ರೋಯೆಬರ್ mentions two broad divisions of anthropology. First one, organic and physical anthropology. Second one, socio-cultural anthropology. Physical anthropology deals with human evolution, whereas cultural anthropology studies the ways of life of other people. ಮಾನವಶಾಸ್ತ್ರದ ವ್ಯಾಪ್ತಿ ವಿಶಾಲವಾಗಿರುವ ಕಾರಣ ಕ್ರೋಯೆಬರ್ ಎರಡು ವಿಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಒಂದು ಶಾರೀರಿಕ ಮಾನವಶಾಸ್ತ್ರ, ಎರಡು ಸಾಂಸ್ಕೃತಿಕ ಮಾನವಶಾಸ್ತ್ರ. ಶಾರೀರಿಕ ಮಾನವಶಾಸ್ತ್ರದಲ್ಲಿ ಮಾನವನ ಉಗಮ, ಬೆಳವಣಿಗೆ, ದೈಹಿಕ ರಚನೆ ಮತ್ತು ಅಧ್ಯಯನಗಳನ್ನು ನಡೆಸಬಹುದು. ಸಾಂಸ್ಕೃತಿಕ ಮಾನವಶಾಸ್ತ್ರದಲ್ಲಿ ಸಂಸ್ಕೃತಿ, ಉಗಮ, ಬೆಳವಣಿಗೆ, ವಿಕಾಸದ ಹಂತಗಳು, ಆದಿವಾಸಿಗಳ ಜೀವನ ಪದ್ಧತಿಯನ್ನು ಅಧ್ಯಯನ ನಡೆಸಬಹುದು. Relationship between anthropology and sociology. Anthropology studies small groups and makes detailed record of all aspects of life. ಮಾನವಶಾಸ್ತ್ರವು ಸಣ್ಣ ಗುಂಪುಗಳ ಅಧ್ಯಯನದ ಜೊತೆಗೆ ಪ್ರಾಚೀನ ಮಾನವನ ಎಲ್ಲ ಬೆಳವಣಿಗೆಗಳ ಸ್ವರೂಪವನ್ನು ತಿಳಿದುಕೊಳ್ಳಲು ಸಹಾಯಕಾರಿಯಾಗಿದೆ. Sociology studies the society in general by using scheduled and sample surveys. ಸಮಾಜಶಾಸ್ತ್ರವು ಪ್ರಶ್ನಾವಳಿ, ಸಂದರ್ಶನ, ಸಾಮಾಜಿಕ ಸಮೀಕ್ಷೆಗಳನ್ನು ಬಳಸಿ ಮಾನವಶಾಸ್ತ್ರದ ಬೆಳವಣಿಗೆಗೆ ಸಹಕಾರಿಯಾಗಿದೆ. Sociology studies human behavior in groups. It is science of man and studies human behavior in surroundings. Subject matter of sociology and anthropology is common to great extent. ಮಾನವಶಾಸ್ತ್ರ ಹಾಗೂ ಸಮಾಜಶಾಸ್ತ್ರದ ಅಧ್ಯಯನದ ವಿಷಯ ಅವಲೋಕನ ಮಾಡಿದಾಗ ಎರಡೂ ಒಂದೇ ಎಂಬ ಭಾವನೆ ಮೂಡುತ್ತದೆ. ಕಾರಣ ಸಂಸ್ಕೃತಿ. ಸೋಷಲ್ ಆಂಥ್ರಪಾಲಜಿ ಈಸ್ ದ ಬ್ರಾಂಚ್ ಆಫ್ ಆಂಥ್ರಪಾಲಜಿ ನಿಯರೆಸ್ಟ್ ಟು ಸೋಷಾಲಜಿ. ಸಾಮಾಜಿಕ ಮಾನವಶಾಸ್ತ್ರವು ಸಮಾಜಶಾಸ್ತ್ರದ ಶಾಖೆಯಾಗಿದೆ. ಅವುಗಳ ನಡುವೆ ನಿಕಟವಾದ ಸಂಬಂಧವಿದೆ. ದ ಏಮ್ is to study human behavior
in social surrounding. Differences between sociology and anthropology. Differences in scope. Anthropology studies primitive societies, social, economic, political, and cultural sites, whereas sociology studies modern societies. Sociology concentrates social relations and social interaction. ಮಾನವಶಾಸ್ತ್ರ ಪ್ರಾಚೀನ ಕಾಲದ ಸಾಮಾಜಿಕ ವಿದ್ಯಮಾನಗಳೊಂದಿಗೆ ಅನಾಗರಿಕ ಸ್ಥಿತಿಯಲ್ಲಿರುವ ಸಮಾಜಗಳ ಕುರಿತು ಅಧ್ಯಯನ ನಡೆಸುತ್ತದೆ. ಸಮಾಜಶಾಸ್ತ್ರ ಆಧುನಿಕ ನಾಗರಿಕ ಸಮಾಜದ ಅಧ್ಯಯನದ ಜೊತೆಗೆ ಪ್ರಚಲಿತ ವಿದ್ಯಮಾನಗಳನ್ನು ಅಧ್ಯಯನ ನಡೆಸುತ್ತದೆ. ಡಿಫರೆನ್ಸಸ್ ಇನ್ ಮೆಥಡ್ಸ್ ಆಫ್ ಸ್ಟಡಿ. ಆಂಥ್ರೋಪಾಲಜಿ ಯೂಸಸ್ ಅಪ್ಲೈಡ್ ಮೆಥಡ್ಸ್. ಒನ್ ಆಫ್ ದೀಸ್ ಮೆಥಡ್ಸ್ ಈಸ್ participant observation. Sociology uses survey and statistical analysis. ಸಂಶೋಧನಾ ಅಧ್ಯಯನದಲ್ಲಿ ಬಳಸುವ ವಿಧಾನಗಳಲ್ಲಿಯೂ ಇವೆರಡರ ನಡುವೆ ವ್ಯತ್ಯಾಸ ಗುರುತಿಸಬಹುದು. ಅವಲೋಕನ, ಪ್ರಶ್ನಾವಳಿ, ಸಂದರ್ಶನ, ಸಾಮಾಜಿಕ ಸಮೀಕ್ಷಾ ವಿಧಾನಗಳನ್ನು ಸಮಾಜಶಾಸ್ತ್ರ ಬಳಸಿದ್ದರೆ ಮಾನವಶಾಸ್ತ್ರ ನೇರ ಅವಲೋಕನ ಅಧ್ಯಯನ ನಡೆಸುತ್ತದೆ. ಡಿಫರೆನ್ಸಸ್ ಇನ್ ವ್ಯೂ ಪಾಯಿಂಟ್ಸ್. Sociological viewpoint is particular and specialist. He studies the problems and suggests the improvement, whereas anthropologist viewpoint is neutral. He does not offer any suggestions. ಸಮಾಜಶಾಸ್ತ್ರವು ಸಾಮಾಜಿಕ ಸಮಸ್ಯೆಗಳ ಕುರಿತು ಅಧ್ಯಯನ ನಡೆಸಿ ಸಲಹೆ ನೀಡಿದರೆ ಮಾನವಶಾಸ್ತ್ರ ಭವಿಷ್ಯದ ಕುರಿತು ಯಾವುದೇ ಸಲಹೆ ಸೂಚನೆಗಳನ್ನು ನೀಡುವುದಿಲ್ಲ. I hope that all of you understood the relationship between sociology and social anthropology, differences of sociology and social anthropology. Remaining we will discuss in the next session. Thank you very much.